ಸರ್ ನಮಸ್ಕಾರ. ಈಗ ಸೈಬರ್ ಕಂಪ್ಲೇಂಟ್ಸ್ಗಳು ಕರ್ನಾಟಕದಲ್ಲಿ ಜಾಸ್ತಿ ಬರ್ತಾ ಇದೆ. ಕಳ್ಳತನ ಆಗೋದು ಅಥವಾ ಮೊಬೈಲಿಂದ ದುಡ್ಡು ತೆಗೆಯುವಂಥದ್ದು, ಆನ್ಲೈನ್ ದುಡ್ಡು ತೆಗೆಯುವಂಥದ್ದು ಆಗ್ತಾಯಿದೆ. ಈಗ ನಮ್ಮ ಚಿಕ್ಕನಹಳ್ಳಿ ತಾಲೂಕು ಹೆಚ್ಚಿನದಾಗಿ ಕರ್ನಾಟಕದಲ್ಲಿ ಹೆಚ್ಚು ಈ ಥರ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಸರ್. ನಮ್ಮ ತಾಲೂಕಲ್ಲಿ, ನಮ್ಮ ಡಿಸ್ಟಿಕ್ಕಲ್ಲಿ ಏನಾದರೂ ನಿಮ್ಮ ಗಮನಕ್ಕೆ ಬಂದಂಥ ಮಾಹಿತಿಗಳಿದ್ದರೆ ದಯಮಾಡಿ ನಮ್ಮ ಹತ್ರ ಹಂಚ್ಕೊಳ್ಳಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಚಿಕ್ಕನಹಳ್ಳಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅನ್ನೋ ಅಪರಾಧಗಳು ನಮ್ಮ ಚಿಕ್ಕನಹಳ್ಳಿ ತಾಲೂಕಲ್ಲಿ ತೀರಾ ಹೇಳ್ಕೊಳ್ಳೋಷ್ಟು ಮಟ್ಟಿಗೆ ಏನು ಜಾಸ್ತಿ ಆಗಿಲ್ಲ. 2023ರಿಂದ ಹಿಡಿದು ಟಿಲ್ ನಾವು 26ವರೆಗೂ ಒಂದು 21 ಕೇಸಸ್ ಮಾತ್ರ ರಿಪೋರ್ಟ್ ಆಗಿದೆ. ಅಷ್ಟು ಮೇಜರ್ ಯಾವ ಅಬೌಟ್ 2 lakhs ಯಾವ ರಿಪೋರ್ಟ್ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡಿಮೆ ಇದೆ. ಇಲ್ಲಿ ನಾವು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ ಹಳ್ಳಿಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ನಮಗೆ ಸಾಧ್ಯವಾದಷ್ಟು ಅವೇರ್ನೆಸ್ನ ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಫಂಕ್ಷನಿಗೆ ಹೋದರೂ ಅಲ್ಲಿ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂತೆ ನಾವು ಅವೇರ್ನೆಸ್ನ ಸಾರ್ವಜನಿಕರಲ್ಲಿ ಮೂಡಿಸ್ತಾ ಬಂದಿದ್ದೀವಿ. ಈಗ 1930 ಅಂತೇಳಿ ಒಂದು ನಂಬರ್ ಇದೆ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಲಾಂಚ್ ಮಾಡಿರೋದ್ರಿಂದ ನಾವು ಗೋಲ್ಡನ್ ಅವರ್ ಅಂತ ಕರೀತಾರೆ. ಈಗ ನಮ್ಮ ಅಮೌಂಟನ್ನು ಕಳ್ಕೊಂಡ ತಕ್ಷಣ ನಾವು 1930 ಕಾಲ್ ಮಾಡಿದರೆ ಅಮೌಂಟು ಫ್ರೀಸ್ ಆಗುತ್ತೆ. ಅಮೌಂಟ್ ಫ್ರೀಸ್ ಆದಮೇಲೆ ನೀವು ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕು. ಈಗ ನೀವು ಅಮೌಂಟು ಕಟ್ಟಾದ ತಕ್ಷಣವೇ ನೀವು ಪೊಲೀಸ್ ಸ್ಟೇಷನಿಗೆ ಬರೋ ಅಷ್ಟೊತ್ತಿಗೆ ಅವನು ಅಕ್ಯೂಸ್ಡು ಆ ಅಕೌಂಟ್ನ ಫರ್ದರ್ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋ ಅಂತ ಇದಿರುತ್ತೆ. ಹಾಗಾಗಿ ನೀವು ಅಮೌಂಟು ಕಟ್ಟಾದ ತಕ್ಷಣ 1930 ಫೋನ್ ಮಾಡಿ ಇಮಿಡಿಯೇಟ್ ಅದಾದಮೇಲೆ ನಮ್ಮ ಪೊಲೀಸ್ ಸ್ಟೇಷನಿಗೆ ಬಂದರೆ ನಾವು IT ಆ್ಯಕ್ಟಲ್ಲಿ ಕೇಸ್ನ ಮಾಡಿ ಯಾವ ಅಕೌಂಟಲ್ಲಿ ಅಮೌಂಟ್ ಫ್ರೀಸ್ ಆಗಿರುತ್ತೋ ಆ ಅಮೌಂಟನ್ನು ವಾಪಸ್ಸು ನಿಮಗೆ ಕೊಡ್ಸೋಕ್ಕೆ ನಾವು ವ್ಯವಸ್ಥೆ ಮಾಡ್ಬೋದು. ಹಾಗಾಗಿ ಎಲ್ಲರೂ ಜನರಲ್ಲಿ ಹೇಳೋದೇನು ಅಂದರೆ, ಈ SBI ಬ್ಯಾಂಕು ಅಥವಾ ಯಾವುದೋ ಕೆನರಾ ಬ್ಯಾಂಕಿಂದ ಈ ಥರ ಯಾವುದಾದ್ರೂ ಬ್ಯಾಂಕಿಂದ ನಿಮಗೆ ಲೋನ್ ಕೊಡ್ತೀವಿ ಅಂತ ಮೆಸೇಜ್ ಬರ್ಬೋದು. ಅಥವಾ ವರ್ಕ್ ಫ್ರಮ್ ಹೋಮ್ ಅಂತೇಳಿ ನಿಮಗೆ ಯಾವುದಾದ್ರೂ ಆಮಿಷಗಳನ್ನು ಒಡ್ಡಿ ವರ್ಕ್ ಫ್ರಮ್ ಹೋಮ್ ಮಾಡಿ ದಿನಕ್ಕಿಷ್ಟು, ಗಂಟೆಗಿಷ್ಟು, ಅವರ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ ಸ್ಟಾರ್ಟಿಂಗ್ ಕೊಡ್ತಾರೆ. ಸ್ಟಾರ್ಟಿಂಗು ಈಗ ನೀನು ಆ ಆ್ಯಪ್ ಮೇಲೆ ನಂಬಿಕೆ ಹುಟ್ಟಿಸ್ಕೋಬೇಕು ಉದ್ದೇಶದಿಂದ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕೊಡ್ತಾರೆ. ನೀವು 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ಕೊಡ್ತಾರೆ, 20 ರೂಪಾಯಿ ಹಾಕಿದ್ರೆ 50 ರೂಪಾಯಿನೂ ಕೊಡ್ತಾರೆ. ಅವನ್ನ ಹ್ಯಾಬಿಟ್ ಮಾಡಿ ಅದರೊಳಗೆ ಇಳಿಯಾಗಿ ಮಾಡಿ ಆಮೇಲೆ ಒಂದು ಸಲ ನಿಮ್ಮದು ಜಾಸ್ತಿ ಅಮೌಂಟ್ ಆದಾಗ ಆ ಆ್ಯಪೇ ನಿಮ್ಮಿಂದ ಹೋಗ್ಬಿಡುತ್ತೆ. ಅದೊಂದು. ಆಮೇಲೆ ಯಾವುದೇ APK ಫೈಲ್ಸು ಬಂದರೆ ಯಾವುದೇ ಕಾರಣಕ್ಕೂ APK ಫೈಲ್ಸ್ನ ಇನ್ಸ್ಟಾಲ್ ಮಾಡಬೇಡಿ. ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಮೊಬೈಲ್ನ ಅವರ ಸೂಪರ್ದಿಗೆ, ಅಂದರೆ ಅವರು ಹ್ಯಾಕ್ ಮಾಡಿ ನಿಮ್ಮ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ, ಪೇಟಿಎಮ್, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಯಾವುದರಲ್ಲೂ ನಿಮ್ಮದು ಎಲ್ಲ ಅವರು ತಗೊಂಡು ಈಸಿಯಾಗಿ ನಿಮ್ಮ ಅಕೌಂಟ್ನಲ್ಲಿರ್ತಕ್ಕಂಥ ಅಮೌಂಟನ್ನು ಅವರು ಬಳಸ್ಕೊತಾರೆ. ಹಾಗಾಗಿ ಯಾವುದೇ ರೀತಿ ಅನ್ನೋನ್ ಕಾಲ್ಸ್ ಆಗಲಿ, ಸ್ಪ್ಯಾಮ್ ಕಾಲ್ಸ್ ಆಗಲಿ, ಅಥವಾ ಫೈಲ್ಸ್ ಆಗಲಿ, ಅಥವಾ ಯಾವುದಾದ್ರೂ ಆಫರ್ಸ್ ಬಂದಿದೆ ನೋಡಿ, ಅಥವಾ ಬಹುಮಾನ ಗೆಲ್ಲಿ ಇಷ್ಟನ್ನ, ಅಥವಾ ಲೋನು, ಈ ಥರ ಯಾವುದೇ ಕಾಲ್ ಬಂದರೂ ದಯವಿಟ್ಟು ಯಾರು ಅದಕ್ಕೆ ಪ್ರೋತ್ಸಾಹ ಕೊಡಬೇಡಿ. ಹಂಗೇನಾದ್ರು ಇತ್ತು ಅಂದರೆ, ಕಾಲ್ ಬಂತು ಅಂದರು ಅದನ್ನು ಬ್ಲಾಕ್ ಮಾಡಿ. APK ಫೈಲ್ಸ್ ಬಂತು ಅಂದರು ಅದನ್ನು ನೋಡೋಕ್ಕೆ ಹೋಗಬೇಡಿ. ಧನ್ಯವಾದಗಳು.